ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಎಲ್ಲ ಗೃಹಿಣಿಯವ್ರ ಡೇ ಸ್ಟಾರ್ಟ್ ಆಗೋದನ್ನು ಇವತ್ತು ನಾನು ನಾಷ್ಟಕ್ಕೆ ಏನು ಮಾಡ್ಬೇಕಂತ ಹೇಳಿ ವಿಚಾರೇಂದ್ರನ ಸ್ಟಾರ್ಟ್ ಆಗ್ತೈತಿ. ಹೀಗಾಗಿ ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ನಾಷ್ಟ ರೆಸಿಪಿ ತೊಗೊಂಡು ಬಂದೀನಿ. ಪ್ರತಿ ಸತನೂ ಮಾಡಿದಾಗೂ ಅತೀ ಟೇಸ್ಟಿ ಮತ್ತು ಮೃದುವಾಗಿ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಥಾಲಿಪೀಠ ಹೆಂಗೆ ಮಾಡ್ಬೇಕಂತ ಹೇಳಿ ತೋರ್ಸಾಕತ್ತೀನಿ. ಅದನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡೋಣ. ಸೊ ನಡಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಎಲ್ಲ ತರಕಾರಿನೂ ಒಂದೊಂದಾಗಿ ಹೆಚ್ಕೊಳಕತ್ತೀನಿ. ನೀವು ನೋಡ್ತಿರ್ಬಹುದು, ನಾನು ಸಬ್ಬಸ್ಕಿನ ತೊಳ್ಕೊಂಡು ಅದನ್ನು ಸ್ವಲ್ಪ ಆರಾಗಿ ಬಿಡ್ರಿ, ನೀರೆಲ್ಲ ಬಸ್ಸಾಗಿ ಬಿಡ್ರಿ. ಆನಂತರ ಹೆಚ್ಕೊಳಕ್ಕೆ ಬರ್ತೈತಿ. ನಂತರ ನಾನು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಳಕತ್ತೀನಿ. ಈ ಥಾಲಿಪೀಠ ವಿಶೇಷತೆ ಏನಂತಂದ್ರೆ ನಾವಿಲ್ಲಿ ರಾಗಿ ಥಾಲಿಪೀಠ ಮಾಡಕತ್ತೀವಿ. ನಿಮಗೆ ಬೇಕಾಯ್ತಂದ್ರೆ ಜೋಳದ ಥಾಲಿಪೀಠನೂ ಮಾಡಬಹುದು. ಎರಡೂ ಭಾರಿ ರುಚಿ ಆಗ್ತಾವ್ರಿ. ಆರೋಗ್ಯನೂ ಸಿಗ್ತೈತಿ ನಮಗೆ, ಮತ್ತು ಅದ್ರದ್ದು ಟೇಸ್ಟ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈಗ ಎಷ್ಟೋ ಮಂದಿ ಹೇಳ್ತಿರ್ತಾರೆ ಥಾಲಿಪೀಠ ಭಾರಿ ಒಂಥರ ಒಣಾದಂಗೆ ಆಗ್ತಾವು, ಅದ್ರಾಗ ಸ್ಪೆಷಲಿ ರಾಗಿ ಥಾಲಿಪೀಠ ಅದನ್ನು ಯಾವ ರೀತಿ ಮೃದುವಾಗಿ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತೇನೆ. ನಾನಲ್ಲೇ ಒಂದು ಸಿವುಡ್ಕಿನ ಸ್ವಲ್ಪ ಕಡಿಮೆ ಸೊಪ್ಪು ತೆಗೆದು ಸಬ್ಬಸ್ಗಿದ ನೀಟಂಗೆ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡೇನಿ ರೀ. ಆ ನಂತರ ಒಂದು ಸೋರೆಕಾಯಿ ಅದರದ್ದು 3/4 ಅಂಶನ ಈ ರೀತಿ ತುರಿದಿಟ್ಕೊಳತ್ತೀನಿ. ಆಮೇಲೆ ಸೌತೆಕಾಯಿ ಇದ್ರೆ ಹಾಕ್ರಿ. ಸೌತೆಕಾಯಿ ಸದ್ಯಕ್ಕೆ ನನ್ನ ಕಡೆ ಇರಲಿಲ್ಲ, ಹೀಗಾಗಿ ಅದನ್ನು ಒಂದು ಬಿಟ್ಟು ಉಳ್ಕಿದ್ದೆಲ್ಲ ಹಾಕ್ಕೊಂಡೇನಿ. ಮತ್ತು ಗಜ್ರಿನೂ ತುರಿದಿಟ್ಕೊಳತ್ತೀನಿ. ಈ ಸೌತೆಕಾಯಿ, ಸೋರೆಕಾಯಿ ಮತ್ತು ಗಜ್ರಿ ಭಾರಿ ರುಚಿ ಕೊಡ್ತಾವು. ಆಮೇಲೆ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ, ಆಮೇಲೆ ಸಬ್ಬಸ್ಗಿ ಸೊಪ್ಪು ಹಾಕ್ಕೊಂಡೇನಿ. ಈಗ ರಾಗಿ ಹಿಟ್ಟು ಹಾಕ್ಕೊಳತ್ತೀನಿ. ನೀವು ಇದೇ ರಾಗಿ ಹಿಟ್ಟು ಬದಲಾಗಿ ಜೋಳದ ಹಿಟ್ಟನ್ನು ಹಾಕ್ಕೋಬಹುದು, ಅಥವಾ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೋಬಹುದು. ಮತ್ತು ಒಂದು 3-4 ದೊಡ್ಡ ಚಮಚಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚಲೋ ಬೈಂಡಿಂಗ್ ಕೊಡ್ತೈತಿ ಈ ಥಾಲಿಪೀಠಿಗೆ. ಎಲ್ಲನೂ ನೀಟಾಗಿ ಕಲಿಸ್ಕೋತೇನೆ ರೀ. ಈ ಸೋರೆಕಾಯಿ, ಸೌತೆಕಾಯಿ, ಕ್ಯಾರೆಟ್ ಒಳಗಿಂದ ನೀರಿನ ಅಂಶ ಐತಲ್ಲ, ಅದರಲ್ಲಿನ ಮೊದಲು ಹಿಟ್ಟನ್ನ ಚಲೋತ್ನಂಗೆ ಕಲಿಸ್ಕೋಬೇಕು. ನಂತರ ಭಾಳ ಇಂಪಾರ್ಟೆಂಟ್, ಒಂದು 2-3 ತಾಸು ನಾನು ಕಡ್ಲಿಬ್ಯಾಳಿನ ನೆನೆಸಿಟ್ಟಿದ್ದೆ, ಅದನ್ನು ಹಾಕೋರಿ. ಥಾಲಿಪೀಠ ಒಳಗೆ ಕಡ್ಲಿ ಬ್ಯಾಳಿದು ಒಂದೊಂದೇನು ಬೈಟ್ ಬರ್ತೈತಲ್ಲ, ಅದು ಮಸ್ತ್ ಕ್ರಿಸ್ಪಿ ಆಗಿರ್ತೈತಿ. ಎಣ್ಣೆ ಒಳಗೆ ನಾವು ಥಾಲಿಪೀಠನ ಬೇಯಿಸುವಾಗ ಅದು ಭಾರಿ ಚಲೋ ಅನಿಸ್ತೈತಿ. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ನಾದ್ಕೋತೀನಿ. ಒಮ್ಮಕ್ಲೇ ಇಷ್ಟು ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕಾಗ್ತೈತಿ. ನೋಡಿರಿ, ಅದಕ್ಕೆ ನಾನು ಈಗ ಇದನ್ನು ಕಲಿಸ್ಕೊಂಡೇನಿ. ನಂತರ ಇದಕ್ಕೆ ರುಚಿ ಕೊಡುವಂಥ ಮಸಾಲಾನ ಅರಿಯೋಣ. ನಾವೊಂದು ಸ್ವಲ್ಪ ಖಾರದ್ದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಇವನ್ನ ನೀಟಾಗಿ ಜಜ್ಕೊಂಬಿಡೋಣ. ಪೂರ ಪೇಸ್ಟ್ ಹಂಗೆ ಅಲ್ಲಾರ್ದು ಹಂಗೆ ಅಬಡ ಜಬಡ ಅಂತಾರಲ್ಲ, ಆ ರೀತಿ ನೀವು ಇದನ್ನು ಜಜ್ಕೋರಿ. ನಾ ಏನು ಅಷ್ಟು ಹಿಟ್ಟು ಹಾಕ್ಕೊಂಡೇನಲ್ಲ, ಒಂದು 3-4 ಮಂದಿಗೆ ಆಗ್ತೈತೆ ರೀ ಒಂದು ಹೊತ್ತಿಗೆ. ಒಂದು ತಲೆಗೆ 3 ಥಾಲಿಪೀಠ ಅಂತ ಹಿಡಿದ್ರು. ಈಗ ನಾನು ಕೊತ್ತಂಬರಿ ಹಾಕ್ಕೊಳತ್ತೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೀನಿ. ಇಲ್ಲಿ ಕರಿಬೇವನು ಹಾಕೋರಿ, ಅದು ಭಾರಿ ರುಚಿ ಕೊಡ್ತೈತಿ. ಮತ್ತು ನಾ ಹಳ್ಳುಪ್ಪನ್ನ ಇಲ್ಲೇ ಹಾಕ್ಕೊಳತ್ತೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳತ್ತೀನಿ. ಥಾಲಿಪೀಠಿಗೆ ಎಷ್ಟು ಹಿಡಿತೈತೆ ಅಷ್ಟೆಲ್ಲ, ಯಾಕಂದರೆ ಇದು ಹಳ್ಳುಪ್ಪು ಒಮ್ಮೆ ಕರಗಂಗಿಲ್ಲ ಲಘುನ. ಈಗ ಜಲ್ದಿ ಮಾಡುವಾಗ ಹಿಟ್ಟು ನೆಂದಿಲ್ಲ ಅಂತಂದ್ರೆ ಅದಕ್ಕೆ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಬಿಟ್ರೆ ಚಲೋ ಅಂಥೇಳಿ ಈಗ ಹಾಕ್ಕೊಳತ್ತೀನಿ ರೀ. ನಿಮ್ದು ಪೌಡ್ರ್ ಉಪ್ಪಿತ್ತಂದ್ರೆ ಆವಾಗನೇ ಹಾಕ್ಕೊಂಬಿಡ್ರಿ ಹಿಟ್ಟು ಕಲಿಸುವಾಗ. ಈಗ ನಮ್ದು ಮಸಾಲೆ ರೆಡಿ ಆಗೈತಿ. ಈಗ ಅದನ್ನು ಹಿಟ್ಟೊಳಗೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ನಾ ಹೇಳ್ದಂಗೆ ಥಾಲಿಪೀಠ ಯಾವಾಗಲೂ ಮೆತ್ತಗಾಗಬೇಕಂತಂದ್ರೆ ಸೋರೆಕಾಯಿ, ಸೌತೆಕಾಯಿ ಪ್ರಮಾಣ ಜಾಸ್ತಿ ಹಾಕ್ಕೋಬೇಕು. ನೀವು ಎಷ್ಟು ಜಾಸ್ತಿ ಹಾಕೋತಿರಲ್ಲ ಅದ್ರದ್ವಂಗೆ ನೀರಿನ ಅಂಶ ಭಾಳ ಇರ್ತೈತಿ. ಹೀಗಾಗಿ ಥಾಲಿಪೀಠನು ಮೆತ್ತಗೆ ಮಾಡ್ತೈತಿ, ಭಾರಿ ರುಚಿ ಅನ್ನಿಸ್ತೈತಿ ರೀ. ನೀವು ಟ್ರೈ ಮಾಡಿ ನೋಡಿರಿ. ಸೋರೆಕಾಯಿನ ಮಾತ್ರ ಮಿಸ್ ಮಾಡೋಕೆ ಹೋಗಬೇಡ್ರಿ. ಈಗ ನಾನು ಥಾಲಿಪೀಠ ಮಾಡ್ಕೊಂಬಿಡ್ತೀನಿ. ಒಂದು ಹಸಿ ಒದ್ದಿ ಕಾಟನ್ ಅರ್ಬಿನ ಈ ರೀತಿ ಮಾಡ್ಕೊಂಡು ಥಾಲಿಪೀಠ ಬಡಿಬೇಕಾಗ್ತೈತಿ. ಈಗ ಪ್ಲಾಸ್ಟಿಕ್ಕಿಂದ ಏನೇನೋ ಥಾಲಿಪೀಠ ಮೇಕರ್ ಆವಿ ಅಂಥೇಳಿ ಆನ್ಲೈನಾಗ ಬಂದಾವು. ಪ್ಲಾಸ್ಟಿಕ್ಕಿಂದ ಮಾತ್ರ ಯೂಸ್ ಮಾಡಬೇಡ್ರಿ. ಈ ರೀತಿ ಕಾಟನ್ ಅರ್ಬಿನಾರ ಯೂಸ್ ಮಾಡಿರಿ, ಅಥವಾ ಬಾಳೆ ಎಲೆ ಅಂತೂ ಇನ್ನೂ ಚಲೋ. ಬಾಳೆ ಎಲೆ ಖರೆ ಭಾಳಷ್ಟು ಬೇಕಾಗ್ತಾವು. ಈ ರೀತಿ ಕಾಟನ್ ಅರ್ಬಿ ತೊಗೊಂಬಿಡ್ರಿ. ನಾನು ನೀರು ಕೈ ಮಾಡ್ಕೊಂಡು ಈ ರೀತಿ ಬಡ್ಕೋಂತ ಅಗಲಂಗೆ ಮಾಡ್ಕೋಂತ ಹೊಂಟೇನಿ. ಈಗ ನಮ್ಮ ಥಾಲಿಪೀಠ ಎಷ್ಟು ತಿಳುವಾಗ್ತೈತಲ್ಲ ಅಷ್ಟು ತಿನ್ನೋಕೆ ರುಚಿ ಆಗ್ತೈತಿ. ಈಗ ನೀವು ಬಿಗಿನರ್ಸ್ ಇದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ದಪ್ಪ ಅಂತನ ಮಾಡ್ಕೊತ ಹೋಗ್ರಿ, ಬರ್ತಾ ಬರ್ತಾ ತಾನೇ ಬಿಡ್ತೈತಿ. ಅಂಥ ಪರಿ ಏನು ರಾಕೆಟ್ ಸೈನ್ಸ್ ಅಲ್ಲ ಇದು. ಈಗ ಥಾಲಿಪೀಠ ಬಡಿಯೋದಾದ್ಕೊಳ್ಳೆ ಮೊದಲ ತವಾನ ಬಿಸಿ ಮಾಡಿ ಇಟ್ಕೊಂಬಿಡ್ರಿ. ಪೂರ ಬಿಸಿ ತವಾ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡನ ಥಾಲಿಪೀಠ ನಾವು ಹಾಕಬೇಕಾಗ್ತೈತಿ. ಈ ರೀತಿ ಕಾದಿದ್ದ ತವಾ ಮೇಲೆ ಥಾಲಿಪೀಠ ಹಾಕಿ ಮ್ಯಾಗಿನ ಅರ್ಬಿನ ಹಗೂರ್ಕ ತೆಗೀರಿ. ನೆಕ್ಸ್ಟ್ ಅದೇ ರೀತಿ ಪ್ರೊಸೆಸ್ನ ಕಂಟಿನ್ಯೂ ಮಾಡಿರಿ. ನೀರೊಳಗೆ ಕೈ ಮತ್ತು ಅರ್ಬಿ ಎದ್ದೆದ್ದು ಥಾಲಿಪೀಠನ ಬಡ್ಕೋ ಅಂತ ಹೋಗ್ರಿ.
ಇಲ್ಲಿ ನಿಮ್ಮ ಕಡೆ ತುಪ್ಪ ಅಥವಾ ಬೆಣ್ಣೆ ತಂದ್ರೆ ಥಾಲಿಪೀಠ ಮೇಲೆ ಹಾಕೋಬಹುದು, ಅದು ಭಾರಿ ರುಚಿ ಕೊಡ್ತೈತಿ. ಮತ್ತು ಎರಡೂ ಕಡೆ ಇದನ್ನು ನೀಟಾಗಿ ಬೇಯಿಸ್ಕೊಂಡು ಕ್ರಿಸ್ಪಿ ಮಾಡಿರಿ, ಭಾರಿ ಅನ್ನಿಸ್ತೈತಿ ತಿನ್ನಾಕ. ಮಸ್ತಾಗಿ ಥಾಲಿಪೀಠ. ಇದನ್ನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಬೇಕು. ಅಂದಂಗೆ ತುಪ್ಪ ಹಾಕಿದ್ರೆ ಮೊಸರು ಜೊತೆ ಕೊಡಬೇಡ್ರಿ, ತುಪ್ಪ ಮತ್ತು ಮೊಸರು ವಿರುದ್ಧ ಆಹಾರ ಒಳಗೆ ಬರ್ತೈತಿ, ಅದು ಚಲೋ ಅಲ್ಲ ನಮ್ಮ ದೇಹಕ್ಕೆ, ಎರಡೂ ಜೊತೆಗೆ ತಿನ್ನೋದು. ಮತ್ತು ನೋಡಿದ್ರಲ್ಲ ಈ ಥಾಲಿಪೀಠ ಮಾಡೋದು ಎಷ್ಟು ಈಸಿ ಅಂತ ಹೇಳಿ, ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಈ ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡಿರಿ.